ವಿನಯ್ ಗೌಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿ ಜಡ್ಜ್ ಮಾಡ್ಲಿಕ್ಕೆ ಹೋಗಿದ್ದಾನ ಅಥವಾ ಟ್ರೂತ್ ಪೇಜಸ್ಗೆ ಕಂಟೆಂಟ್ ಕೊಡೋಕೆ ಹೋಗಿದ್ದಾನ ನನಗಂತೂ ಅರ್ಥ ಆಗಲ್ಲ. ಮೊನ್ನೆ ಪ್ರೊಮೋದಲ್ಲಿ ಒಬ್ಬ ಹುಡುಗನ ಕೇಳ್ತಾ ಇದ್ದ ಅಲ್ವಾ, ಸರ್ಕಲ್ಗೆ ಎಷ್ಟು ಸೈಡ್ಸ್ ಅಂತ. ಅವ್ನು ಪಾಪ ಮ್ಯಾಥ್ಸ್ ಪ್ರಕಾರ 0 ಅಂತ ಅಂದ ಅನಿಸುತ್ತೆ, ಅಥವಾ ಇನ್ಫಿನಿಟಿಂದ ಹೇಳ್ಬೋದು. ಆವಾಗ ಇವನು ಸ್ಲೋ ಮೋಷನಲ್ಲಿ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹಾಕ್ಕೊಂಡು ಫುಲ್ ಆ್ಯಟಿಟ್ಯೂಡಲ್ಲಿ 2 ಇನ್ಸೈಡ್ ಔಟ್ಸೈಡ್ ಅಂತ ಅಂದಲ್ಲ. ಅದನ್ನು ಕೇಳಿದಾಗ ನನಗೆ ಅನಿಸಿದ್ದು, ಇದೇನಾದರೂ ಬಿಗ್ ಬಾಸ್ ಶೋನ ಅಥವಾ ಕಿಂಡರ್ಗಾರ್ಟನ್ ಕ್ಲಾಸ್ ರೂಮ್ ಅಂತೇಳಿ. ಅಲ್ಲಿ ಮಕ್ಕಳೆಲ್ಲ ಹೇಳ್ತವೆ ಅಲ್ವಾ, ಬಟರ್ ತೆಗೆದು ಮೇಲಕ್ಕೆ ಎಸೆದ್ರೆ ಏನಾಗುತ್ತೆ, ಬಟರ್ಫ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ಎಜುಕೇಷನಲ್ ಲೆವೆಲ್ ಇವನಿಗೂ ಅಂತ ಅನ್ನಿಸ್ತು ನನಗೆ. ಆಮೇಲೆ ಇವನ್ ಮ್ಯಾಥ್ಸ್ ಪ್ರಕಾರ ಟ್ರಯಾಂಗಲ್ಗೆ ಎಷ್ಟು ಸೈಡ್ಸು? 3 ಸೈಡ್ಸಾ? ನೋ, ನಾಟ್ 3 ಸೈಡ್ಸ್, 5 ಸೈಡ್ಸ್. 3 ಸೈಡ್ಸ್ ಪ್ಲಸ್ ಇನ್ಸೈಡ್ ಔಟ್ಸೈಡ್, ಆರ್ ಜಸ್ಟ್ ಇನ್ಸೈಡ್ ಔಟ್ಸೈಡ್ 2 ಸೈಡ್ಸಾ? ನನಗಂತೂ ಗೊತ್ತಿಲ್ಲ. ಆಮೇಲೆ ಸಿಲಿಂಡರ್ಗೆ ಟಾಪ್ ಬಾಟಮು ಇನ್ಸೈಡ್ ಔಟ್ಸೈಡ್ 4 ಸೈಡ್ಸು. ಆಮೇಲೆ ಕ್ಯೂಬ್ಗೆ ಟಾಪು ಬಾಟಮು ಲೆಫ್ಟು ರೈಟು ಬ್ಯಾಕು ಫ್ರಂಟು ಇನ್ಸೈಡು ಔಟ್ಸೈಡು 8 ಸೈಡ್ಸಾ? ಓ ಮೈ ಗಾಡ್, ಐ ಕಾಂಟ್ ಡೂ ದಟ್ ಕೈಂಡ್ ಆಫ್ ಮ್ಯಾಥ್. ಸೊ ಎನಿವೆ, ಈ ಥರ ಒಂದು ರೆವಲ್ಯೂಷನರಿ ಥಿಯರಿನ ಸ್ಟಾರ್ಟ್ ಮಾಡಿರೋ ನಮ್ಮ ವಿನಯ್ ಗೌಡ ಅವರಿಗೆ ಮ್ಯಾಥಮೆಟಿಕ್ಸ್ ಸೈಡಿಂದ ನೊಬೆಲ್ ಪ್ರೈಸ್ ಕೊಡಬೇಕಾಗಿ ನಮ್ಮೆಲ್ಲರ ವಿನಂತಿ ಅಷ್ಟೇ.